ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಹಲವು ಶಾಸಕರು ಸಚಿವರು ಅಸಮಾಧಾನ ಹೊರಹಾಕ್ತಿದ್ದಾರೆ. ಹಾಗಾಗಿ ಕ್ಯಾಬಿನೆಟ್ ಬಿಕ್ಕಟ್ಟನ್ನ ಹೇಗಾದ್ರೂ ಬಗೆಹರಿಸಬೇಕು ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ ಈಗ ಒಂದು ಬಿಗ್ ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ಹೇಗಾದ್ರೂ ಕನ್ವಿನ್ಸ್ ಮಾಡಬೇಕು ಅಂತ ಹೇಳಿ ಒಂದು ಕಡೆ ಮುಂದಾದ್ರೆ ಮತ್ತೊಂದು ಕಡೆ ರಾಜೀನಾಮೆ ಕೊಡ್ಲಿ ಅಂತಿದ್ದಾರೆ. ಮಹಿಳಾ ಸಚಿವ ಸ್ಥಾನ ತುಂಬಲು ದಿಲ್ಲಿ ನಾಯಕರ ಸ್ಟ್ರಾಟಜಿ. ಆಪ್ತ ಶಾಸಕನಿಗೆ ಸಚಿವ ಸ್ಥಾನಕ್ಕೆ ಸಿದ್ದರಾಮಯ್ಯ ಪಟ್ಟು ಹಿಡಿದಿದ್ದಾರೆ. ಸಿದ್ದರಾಮಯ್ಯ ಹಠದಿಂದ ಹೈಕಮಾಂಡ್ಗೆ ಬಿಗ್ ಟೆನ್ಷನ್ ಈಗ ಶುರುವಾಗಿದೆ. ಹೀಗಾಗಿ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯಲು ತಂತ್ರವನ್ನ ರೂಪಿಸಲಾಗ್ತಾ ಇದೆ. ಮಹಿಳಾ ಕೋಟಾ ಸಿದ್ದು ಹಠಕ್ಕೂ ವರಿಷ್ಠರಿಂದ ಪ್ಲಾನ್ ಆಗುತ್ತಾ? ಹೀಗೆ ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಬದಲಾವಣೆ ಏನು ಅಂತಂದ್ರೆ ಕ್ಯಾಬಿನೆಟ್ ಬಿಕ್ಕಟ್ಟು, ಅಸಮಾಧಾನ, ಪಕ್ಷದಲ್ಲಿರುವಂತಹ ಒಂದು ಅಸಮಾಧಾನ ಎಲ್ಲರೂ ಕೂಡ ಈಗ ಹೊರಗಾಗ್ತಿದ್ದಾರೆ. ಈಗ ಕೇವಲ ಒಂದೇ ಒಂದು ಸಚಿವ ಸ್ಥಾನ ಇದೆ, ಮಹಿಳಾ ಸಚಿವ ಸ್ಥಾನ. ಅದನ್ನ ತುಂಬಲಿಕ್ಕೆ ಈಗ ದಿಲ್ಲಿ ನಾಯಕರ ಸ್ಟ್ರಾಟಜಿಯನ್ನ ಇಲ್ಲಿ ಬಳಸಲಾಗ್ತಾ ಇದೆ. ಅದರ ಜೊತೆಗೆ ಆಪ್ತ ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ಒಂದು ಕಡೆ ಸಿದ್ದರಾಮಯ್ಯ ಹಠ ಹಿಡಿದಿದ್ರೆ, ಈ ಒಂದು ಹಠದಿಂದ ಹೈಕಮಾಂಡ್ ನಾಯಕರಿಗೆ ಮತ್ತೊಂದು ಟೆನ್ಷನ್ ಈಗ. ಹೀಗಾಗಿ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡಿಬೇಕು ಅಂತ ಹೇಳಿ ತಂತ್ರವನ್ನು ರೂಪಿಸಲಾಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಮಹಿಳಾ ಕೋಟಾ ಯಾರಿಗೆ ಸಿಗುತ್ತೆ? ಈಗಾಗಲೇ 3ರಿಂದ 4 ಜನ ಆಕಾಂಕ್ಷಿಗಳಿದ್ದಾರೆ. ಎಲ್ಲರೂ ಕೂಡ ಹಿರಿಯರೇ ಆಗಿದ್ದಾರೆ. ಅದರಲ್ಲೂ ಕೂಡ ರಾಜಕೀಯದಲ್ಲಿ ಅನುಭವ ಇರುವಂತಹ ಮಹಿಳೆಯರೇ ಆಗಿದ್ದಾರೆ. ಹಾಗಾಗಿ ಆ ಒಂದು ಸಚಿವ ಸ್ಥಾನಕ್ಕೆ ಯಾರಿಗೆ ಅವಕಾಶವನ್ನ ಕೊಡಲಾಗುತ್ತೆ? ಸಿದ್ದು ಹಠಕ್ಕೂ ವರಿಷ್ಠರಿಂದ ಏನಾದರೂ ಪ್ಲಾನ್ ಆಗುತ್ತಾ ಅಥವಾ ಇಲ್ವಾ? ಅಥವಾ ನಮ್ಮ ರಾಜ್ಯದ ನಾಯಕರು, ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದು ಗೊತ್ತಿಲ್ಲ. ಕೇವಲ ಒಂದೇ ಒಂದು ಸ್ಥಾನ ಈಗ ಉಳಿದಿದೆ. ಆದ್ರೆ ಅದಕ್ಕೆ ಆ ಸ್ಥಾನ ಯಾರಿಗೆ ಕೊಡ್ತಾರೆ ಅನ್ನೋದು ಈಗಲೂ ಕೂಡ ಬಗೆಹರಿಯದ ಒಂದು ಕಗ್ಗಂಟು. ಕಾರಣ ಏನು ಅಂತಂದ್ರೆ ಸಿಎಂ ಡಿಕೆ ಶಿವಕುಮಾರ್ ಅವರು ಮೊದಲನೇ ದಿನ ಯಾವಾಗ ಸುದ್ದಿಗೋಷ್ಠಿ ಮಾಡಿದ್ರು ಆ ಸಂದರ್ಭದಲ್ಲಿ ಏನೋ ಟೆಕ್ನಿಕಲ್ ಇಶ್ಯೂಸ್ ಆಗಿದೆ ಅಥವಾ ಹೈಕಮಾಂಡ್ ನಾಯಕರು ಸ್ವಲ್ಪ ತಡ ಮಾಡಿದ್ದಾರೆ, ಸಚಿವ ಸ್ಥಾನ ಯಾರಿಗೆ ಕೊಡಬೇಕು ಅಂತ ಹೇಳಿ ನೋಡೋಣ ಇನ್ನ